ಮಾಡಲೇಬೇಕು. ಇಲ್ಲಿ ಹೆಂಗಂದ್ರೆ ಒಂದು 100-150 ಗೋವುಗಳಿದೆ. ಆ 150 ಗೋವುಗಳು ಕೂಡ ಹೇಗಂದ್ರೆ ಈ ಪೊಲೀಸರೆಲ್ಲ ಹಿಡಿದಿರ್ತಾರೆ, ಅದನ್ನು ಕಸಾಯಿಖಾನೆಗೆ ಕಡಿಲಿಕ್ಕೆ ಎಲ್ಲ ಒಯ್ದಿರುವಂತಹ ಗೋವುಗಳನ್ನು ಎಲ್ಲ ಇಲ್ಲಿ ಸಂರಕ್ಷಣೆ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಗೋ ಸೇವೆಯಲ್ಲಿ ನಿಮ್ಗೆ ಏನ್ ತಿಳಿತದೋ, ನಾವೊಂದು ತುತ್ತು ತಿಂತಾ ಇದ್ದೇವೆ ಅಂದ್ರೆ ಮತ್ತೊಂದು ತುತ್ತು ಮತ್ತೊಬ್ಬರಿಗೆ ಕೊಟ್ರೆ, ಅದರಲ್ಲಿ ವಿಶೇಷ ಏನು ಹೇಳಿದ್ರೆ 333,000 ಕೋಟಿ ದೇವತೆಗಳ ಸನ್ನಿಧಾನ ಗೋವು. ಅಂತಹ ಗೋವಿಗೆ ಒಂದು ಏನೋ ತಿಳಿದಿದ್ದು ನಾವು ಪ್ರತಿ ತಿಂಗಳು ಅದನ್ನು ಮಾಡಲೇಬೇಕು. ಯಾಕಂದ್ರೆ ಮಾನವ ಜನ್ಮ ಸಾಫಲ್ಯಂ ಕೇವಲಂ ಧರ್ಮ ಸೇವನಂ. ಧರ್ಮದ ಸೇವನೆ ಮಾಡೋದ್ರಿಂದ ಮನುಷ್ಯನ ಜನ್ಮ ಸಾಫಲ್ಯ ಆಗ್ತದೆ. ನಾವು ಎಷ್ಟು ಕೊಡ್ತೇವಲ್ಲ ಅಷ್ಟು ನಮಗೆ ವಾಪಸ್ ಬರ್ತದೆ. ಆ ಗೋ ಸೇವೆಯನ್ನು ಎಲ್ಲರೂ ಕೂಡ ಶ್ರದ್ಧೆಯಿಂದ ಮಾಡಲೇಬೇಕು. ಮನೆಯಲ್ಲಿ ಸಾಕ್ಲಿಕ್ಕೆ ಆಯ್ತಾ ಸಾಕ್ರಿ, ಇಲ್ಲ ಎಲ್ಲಿ ಸಾಕಿರ್ತಾರೆ ಅಲ್ಲಿ ನೀವು ಆ ಗೋವಿನ ಸಂರಕ್ಷಣೆಗೆ ಆಯ್ಕೆ ಊಟನೋ ತಿಂಡಿನೋ ಏನಾದ್ರು ಕೊಡ್ರಿ. ಇದರಿಂದ ನಮ್ಮ ಪಾಪ ಕರ್ಮಗಳೆಲ್ಲವೂ ಕೂಡ ಪರಿಹಾರ ಆಗ್ತದೆ.